ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಬಾಗಲಕೋಟೆ ನವನಗರದಲ್ಲಿ APMCಯಲ್ಲಿ ನಮ್ಮ ಗೂಡ್ಸ್ ಗಾಡಿ ಯೂನಿಯನ್ ಸಂಘದಿಂದ ಮಾತಾಡೋದು ಏನಂತಂದ್ರೆ, ಇವತ್ತಿನ ದಿವಸ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಎದಕ್ಕೆ ಸ್ಟ್ರೈಕ್ ಅಂತಂದ್ರೆ, ನಮ್ಮ ಎಲ್ಲ ಲಕ್ಷಾನುಗಟ್ಟಲೆ ಗಾಡಿಗಳು ರೊಕ್ಕ ಕೊಟ್ಟು ತೊಗೊಂಬಂದಿದ್ದಾರೆ ಎಲ್ಲ ನಮ್ಮ ದುಡಿಯೋವರು. ಮತ್ತು ಇವರಿಗೆ ಇಲ್ಲಿ ಇರೋದು ಮೊದಲೇ ಸಸ್ತಾ ಬಾಡಿಗೆ. ಅಂಥದ್ರೊಳಗೆ ನಮ್ಮ ಈ ಪ್ಯಾಸೆಂಜರ್ ಹೊಡಿಯೋ ಗಾಡಿಗಳು ನಮ್ಮ ಇಲ್ಲಿ ಬಂದ ಕೇಸಿಂದ ನಮಗೆ ಭಾಳ ತೊಂದರೆ ಕೊಡಾಕತ್ತಾರ. ಪ್ಯಾಸೆಂಜರ್ ಗಾಡಿಯವರು ಎಲ್ಲರೂ ತಾವು ಸೀಟ್ ಹೇರು ಪರಿಸ್ಥಿತಿ ಇದೈತಿ. ಆ ಸೀಟ್ ಹೇರಕ್ಕೆ ಹೋಗಬೇಕು. ಇಲ್ಲಿ ಬಂದು ಗೂಡ್ಸ್ ಗಾಡಿ ಮಾಲು ಎಂದೂ ಹೇರಬಾರ್ದು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. APMC ಈ ನಮ್ಮ ತರಕಾರಿ ಮತ್ತು ಹಣ್ಣು ಹಂಪಲ ಮಾಡುವಂಥ ಮಾಲಕರು ಅವ್ರಿಗೂ ಕೂಡ ನಾವು ವಿನಂತಿಯನ್ನೇ ಮಾಡ್ಕೊಳ್ಳೋದೇನಂತಂದ್ರೆ, ಇಲ್ಲಿ ಈ ಪ್ಯಾಸೆಂಜರ್ ಗಾಡಿ ಅವರಿಗೆ ಪರ್ಮಿಷನ್ ಯಾರೂ ಕೊಡಬಾರ್ದು. ಯಾಕಂತಂದ್ರೆ ನೀವು ನಿಮ್ಗೆ ಅನುಕೂಲ ಆಕತಿ ನೀವು ಕೊಡ್ತೀರಿ, ನಮಗೆ ಈ ಎಲ್ಲ ಗೂಡ್ಸ್ ಗಾಡಿಯವರಿಗೆ ಪ್ರಾಬ್ಲಮ್ ಆಗೈತೆ ಭಾಳ. ಅದರ ಸಲುವಾಗಿ ನಮ್ಗೆ ಈಗೆಲ್ಲ ದುಡಿಯೋದು ಇದು ಇನ್ಶೂರೆನ್ಸ್ ಕಟ್ಟೋದು ಅದೆಲ್ಲ ನಮಗೆ ಭಾಳ ಪ್ರಾಬ್ಲಮ್ ಆಗೈತಿ. ಅದ್ರ ಸಲುವಾಗಿ ಪ್ಯಾಸೆಂಜರ್ ಗಾಡಿಯವರು ಲೋಕಲ್ದವ್ರು ಏನೋ ಒಂದು ಸ್ವಲ್ಪ ಮಾಲ್ ಹೋದ್ರು ಒಯ್ಬೋದು, ಅದು ಬೇಡ ನಂಗಲ್ಲ. ನಾವು ಇವು ಏನು ದೊಡ್ಡ ದೊಡ್ಡ ಇವು ಗಾಡಿಗಳು ಅದಾವಲ್ಲ, ಬೇರೆ ಬೇರೆ ಊರಿಗೆ ಇಲ್ಲಿಂದ ಮಾಲ್ ಒಯ್ಯಾಕತ್ತಾರ. ನಮ್ಮ ಗೂಡ್ಸ್ ಗಾಡಿ ಒಯ್ಯುವಂಥ ಮಾಲ್ ಪ್ಯಾಸೆಂಜರ್ ಗಾಡಿಯವ್ರು ಒಯ್ಯಾಕತ್ತಾರ. ದಯವಿಟ್ಟು ಅವರಿಗೆ ಒಟ್ಟು ಇಲ್ಲಿ ಮಾಲ್ ಹೊಡ್ಯಾಕ ಕೊಡಬಾರ್ದು. ಅದ್ರ ಸಲುವಾಗಿ ನಾವು ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಇವತ್ತೆಲ್ಲ ಅಡ್ಡಾಡಿ ಬಂದೀವಿ ರೀ. PS ಸಾಹೇಬ್ ಕಡೆ ಎಲ್ಲರ ಕಡೆ ಅಡ್ಡಾಡಿ ಬಂದೀವಿ. ಮತ್ತು ಟ್ರಾಫಿಕ್ PS ಸಾಹೇಬ್ರಿಗೆ ಅವ್ರಿಗೆ ಒಂದು ಮನೆಯನ್ನು ಕೊಟ್ಟಿದ್ದೇವೆ. ಮತ್ತು APMC ಅಧ್ಯಕ್ಷರಿಗೆ ಅವ್ರಿಗೂ ಕೂಡ ಹೇಳಿ ಬಂದಿದ್ದೇವೆ. ಅವರು ಏನು ಹೇಳಿದ್ರು ಅಂತಂದ್ರೆ, ನೋಡಪ್ಪ, ರೈತರಿಗೆ ಯಾರಿಗೆ ತೊಂದರೆ ಕೊಡಬೇಡ್ರಿ, ನೀವು ಮಾಡ್ತಿರಲ್ಲ ಮಾಡಿರಿ, ಆದರೆ ನೀವು ಇಲ್ಲಿ ಲೋಕಲ್ ಹೊಡೆಯವ್ರಿಗೆ ತೊಂದರೆ ಮಾಡಬೇಡ್ರಿ ಅಂತಂದ್ರೆ, ನಾವು ಲೋಕಲ್ ಹೊಡೆಯವ್ರಿಗೆ ಅಲ್ಲ, ನಾವೀಗೇನು ಊರಿಂದ ಊರಿಗೇನು ಮಾಲ್ ಒಯ್ಯಾಕತ್ತಾರಲ್ಲ ಅವ್ರಿಗೆ ನಾವು ಹೇಳಕತ್ತೀವಿ, ಇನ್ನು ಮೇಗಿಂದ ಪ್ಯಾಸೆಂಜರ್ ಗಾಡಿಯವರು ಯಾರು ಇಲ್ಲಿ ಬಂದು ಹೊಡಿಬಾರ್ದು. ನಮ್ಮ ಗೂಡ್ಸ್ ಗಾಡಿ ಅಷ್ಟೇ ನಾವು ಮಾಲ್ ಹೇರೋರದೀವಿ, ನಾವು ಮಾಲ್ ಹೇರ್ತೀವಿ. ಯಾರು ಇಲ್ಲಿ ಬಂದು ಪ್ಯಾಸೆಂಜರ್ ಗಾಡಿಯವರು ಯಾರೂ ಹೊಡಿಬಾರ್ದು. ಯಾಕಂದ್ರೆ ಭಾಳ ಮೊದಲ ಇಲ್ಲಿ ಸಸ್ತಾ ಬಾಡಿಗೆ ಅದಾವೆಲ್ಲ. ಅಂಥದ್ರಾಗ ಬಂದು ಮತ್ತು ಅವ್ರು ನಾವು 100 ರೂಪಾಯಿಗೆ ಹೋಗೋದು, ಅವ್ರು 50 ರೂಪಾಯಿಗೆ ಹೋಗೋದು. ಹೀಗಾಗಿ ಗಾಡಿ ಕಂತುಗಳನ್ನ ಎಲ್ಲ ನಿಂತಾವು, ಊರ್ಲಾಕೋ ಪರಿಸ್ಥಿತಿಗಳು ಬಂದೈತೆ. ಅದಕ್ಕೆ ದಯವಿಟ್ಟು ಪ್ಯಾಸೆಂಜರ್ ಗಾಡಿಯವರು ಯಾರೂ ಬರಬಾರ್ದು. ಅವರು ತಮ್ಮದು ಏನೈತಿ ಅವ್ರು ಇದನ್ನು ಮಾಡಬೇಕು. ನಾವು ಯಲ್ಲಪ್ಪ ರಾಯಪ್ಪ ಲಾಗಲೋಟಿ ಸಿಕ್ಕೇರಿಯಿಂದ ಇದನ್ನು ಮಾತಾಡ್ತಾ ಇದ್ದೇವೆ. APMCಲಿಂದ ಇಲ್ಲಿ ಕಾಪೇಲ್ ಮಾರ್ಕೆಟ್ಲಿಂದ ಮಾತಾಡಕತ್ತೀವಿ. ನಾವು ಲಕ್ಷಾನುಗಟ್ಟಲೆ ರೊಕ್ಕ ಕೊಟ್ಟು ತೊಗೊಂಬಂದಿರ್ತೀವಿ ಗಾಡಿ. ಇವು ಪ್ಯಾಸೆಂಜರ್ ಬಂದು ಹೊಡ್ಯಾಕತ್ತಾರ. ನಮ್ಮ ಮಕ್ಳು ಬಾಡಿಗೆ ಎಲ್ಲ ಹೊತ್ತು ನಿಂತಾವು, ಎಲ್ಲ ಕಂತು ಹೊತ್ತು ನಿಂತಾವು. ಇನ್ಶೂರೆನ್ಸ್ ಪಾಸಿಂಗ್ ಡ್ಯೂ ಆಗ್ಯಾವು. ಇವ್ರು ಇಲ್ಲಿ ಸೀಟನ್ನು ಹೊಡಿತಾರೆ. ಮಧ್ಯಾಹ್ನ ಮ್ಯಾಗ ಹೋಗಿ ಇಲ್ಲಿ ಮುಂಜಾನೆ ಅದು ಬಂದು ಇದು ಪ್ಯಾಸೆಂಜರ್ ಗಾಡಿ ಇವ್ರು ಗೂಡ್ಸಿ ಮಾಲ್ ಹಾಕ್ತಾರೆ. ಹಿಂಗಾರು ನಾವು ಎಲ್ಲಿ ಹೋಗೋಣ, ಎಲ್ಲರೂ ಕೂಡಿ ನಾವು ಪ್ಯಾಸೆಂಜರ್ ಸ್ಟ್ರೈಕ್ ಮಾಡ್ತೀವಿ. ಮ್ಯಾಗ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕ್ರಮಗೊಳ್ಬೇಕು, ನಮ್ಮ ಕೂಡ ಬಂದು ಇದು ಮಾಡಿಕೊಡ್ಬೇಕು. ನಮ್ಮದು ಅವ್ರನ್ನ ಬಿಡಿಸ್ಕೊಡ್ಬೇಕು. ಒಟ್ಟು ಒಳಗೆ ಬರ್ಲಾರ್ದಂಗೆ ನಮ್ಗೆ ಕೆಲಸ ಮಾಡಿಕೊಡ್ಬೇಕು ರೀ. ಭೇಟಿಯಾಗಿವಿ ರೀ. ಅವರು ಮಾಡೋಣ ಅಂತಂದಾರ ರೀ. ಅದಕ್ಕೆ ಈಗೆಲ್ಲ ನಾವು ಟ್ರಾಫಿಕ್ ಪೊಲೀಸಿಗೂ ಭೇಟಿಯಾಗಿ ಬಂದಿರು. ಹೋಗಿ ಇಲ್ಲಿ ಒಳಗೆ APMC ಆಫೀಸ್ ಐತಲ್ಲ ರೀ, ಅಲ್ಲಿ ಹೋಗಿ ಭೇಟಿಯಾಗಿ ಬಂದೀವಿ. ಅಧ್ಯಕ್ಷರಿಗೆ ಮತ್ತು APMC ಆಫೀಸಿಗೆ ಹೋಗಿ ಭೇಟಿಯಾಗಿ ಬಂದು ಎಲ್ಲರೂ ಭೇಟಿಯಾಗಿ ಬಂದೀವಿ ರೀ. ಈಗ ಇನ್ನೊಮ್ಮೆ ನಾವು ಇದನ್ನು ಅವ್ರಿಗೆ ಬಂದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಮತ್ತೆ ಟ್ರೈಕ್ ಮಾಡೋರ. ಇದು ಕಂಟಿನ್ಯೂ ಮನೆ ಪತ್ರನೂ ಕೊಟ್ಟು ಬಂದೀವಿ. ಅಲ್ಲಿ ಹೋಗಿ ಮತ್ತೇನಪ್ಪ ಅಂದ್ರೆ ಏನದು ಟ್ರಾಫಿಕ್ ಪೊಲೀಸರಿಗೆ ಭೇಟಿಯಾಗಿ ಅವ್ರಿಗೆ ಹೇಳಿ ಬಂದೀವಿ ರೀ. ಎಲ್ಲರಿಗೆ ಹೇಳಿ ಬಂದೀವಿ. ನಮ್ಮ ಕಂತು ಕಟ್ಲಾರಂಗೆ ಆಗ್ಬಿಟ್ಟಾವ ಗಾಡಿ. ಎಲ್ಲ ಪ್ಯಾಸೆಂಜರ್ ಬಂದು ಹೊಡಿಯಾಕತ್ತಾರ. ನಾವು ಹಂಗೆ ಕುಂತೀವಿ. ನಾವು ಹೆಸರು ಸುರೇಶ್ ಚಲವಾದಿ, ನವನಗರ.